ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ. ಆಪರೇಷನ್ ಸಿಂಧೂರ್ ಬ್ರೇಕ್ ಆದ್ಮೇಲೆ ನಾಳೆಯಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಈ ಸಲ ನಮ್ಮ RCB ತಂಡ ತುಂಬಾನೇ ಚೆನ್ನಾಗಿ ಆಟವನ್ನ ಆಡ್ತಾ ಇತ್ತು. ಅಷ್ಟರಲ್ಲೇ ಸ್ವಲ್ಪ ಬ್ರೇಕ್ ಆಯಿತು. ಅದಾದ್ಮೇಲೆ ಟೀಮ್ನಿಂದ ಕೆಲವೊಬ್ಬರು ಹೋಗ್ತಾರಂತೆ ಅಂತ ಸ್ವಲ್ಪ ಗಾಸಿಪ್ ಆಯಿತು. ಈಗಿರೋ ಬಿಸಿ ಬಿಸಿ ವಿಷಯ ಏನಪ್ಪಾ ಅಂತಂದ್ರೆ ಮ್ಯಾಚ್ RCB ಫ್ಯಾನ್ಸ್ಗೆ ಮ್ಯಾಚ್ ಸಿಕ್ಕಾಪಟ್ಟೆ ಥ್ರಿಲ್ ಇದೆ. ನಾಳೆ RCB ತಂಡಕ್ಕೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 3 ಜನ ಮತ್ತೆ ತಂಡವನ್ನ ಸೇರ್ಕೊಳ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಪಾಕಿಸ್ತಾನ ಗಲಾಟೆಯಿಂದ ಸ್ವಲ್ಪ ದಿನ ನಿಂತಿದ್ದಂತಹ ಪಂದ್ಯ ಮೇ 17 ಅಂದ್ರೆ ನಾಳೆಯಿಂದ ಮತ್ತೆ ಆರಂಭವಾಗ್ತಾ ಇದೆ. ಅದು ಕೂಡ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಪಂದ್ಯಕ್ಕೆ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್ ಅಂದ್ರೆ KKR ಮ್ಯಾಚ್ ಫ್ಯಾನ್ಗೆ ಸಿಕ್ಕಾಪಟ್ಟೆ ಥ್ರಿಲ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಈ ಒಂದು ಮಹತ್ವದ ಪಂದ್ಯಕ್ಕೆ ಇಂಗ್ಲೆಂಡ್ ಪ್ಲೇಯರ್ಸ್ ಆಗಿರುವಂತಹ ಸಾಲ್ಟ್ ಆಗಿರಬಹುದು, ಲಿವಿಂಗ್ ಸ್ಟೋನ್ ಮತ್ತೆ ಬೆಥೆಲ್ ವಾಪಸ್ ಟೀಮ್ ಅನ್ನ ಸೇರ್ಕೊಳ್ತಾ ಇದ್ದಾರೆ. ಇವರ ಎಂಟ್ರಿಯಿಂದ ನಮ್ಮ RCB ತಂಡ ಮೊದಲ ಅಂದ್ರೆ ಕಪ್ ನಿರೀಕ್ಷೆಯಲ್ಲಿತ್ತು. ಈ ಸಲ ಅದು ಇನ್ನೂ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. IPL ಕಪ್ ಗೆಲ್ಲೋ ಭರವಸೆ ಇನ್ನಷ್ಟು ಜಾಸ್ತಿ ಆಗಿದೆ ಅಂತ ಅಭಿಮಾನಿ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಈ ಆಟಗಾರರು ಪೂರ್ತಿ ಟೂರ್ನಿಯಲ್ಲಿ ಇರ್ತಾರಾ ಅಥವಾ ಇಲ್ವಾ ಅನ್ನೋ ಡೌಟ್ ಕೂಡ ಇದೆ. ಯಾಕಂದ್ರೆ ಮೇ 29ರಿಂದ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ವಿರುದ್ಧ ಏನು ಏಕದಿನ ಸರಣಿ ಪಂದ್ಯ ಇರೋದ್ರಿಂದ ಈ ಕಾರಣಕ್ಕೆ RCB ಪ್ಲಾನ್ ಹೇಗಿರುತ್ತೆ ಏನು ಅನ್ನೋ ಒಂದಷ್ಟು ಕುತೂಹಲ ಕೂಡ ಇದ್ದೇ ಇದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾನೆ ಇದೆ ಡೇ ಬೈ ಡೇ ಅಂತ ಹೇಳ್ಬೋದು. ಸಾಲ್ಟ್ ಆಗಿರಬಹುದು, ಲಿವಿಂಗ್ ಸ್ಟೋನ್ ಮತ್ತೆ ಬೆಥೆಲ್ ಬೆಂಗಳೂರಿಗೆ ಬಂದಿದ್ದಾರೆ ಆಲ್ರೆಡಿ. ಇವರು ಬರೋದ್ರಿಂದ RCB ಬ್ಯಾಟಿಂಗ್ ಇದೆಯಲ್ಲ ಅದು ಲೈನ್ ಅಪ್ ಗಟ್ಟಿಯಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಇದನ್ನೇ ನಂಬಿದೆ. ಸಾಲ್ಟ್ ಅವರ ವಿಚಾರಕ್ಕೆ ಬಂದ್ರೆ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಜೊತೆಗೆ ಸ್ಫೋಟಕ ಅವರು ಏನು ಬ್ಯಾಟಿಂಗ್ ಮಾಡೋದ್ರಿಂದ ಟೀಮ್ಗೆ ಒಳ್ಳೆ ಸ್ಟಾರ್ಟ್ಅಪ್ ಸಿಗಬಹುದು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ಟೋನ್ ಪವರ್ ಹಿಟ್ಟಿಂಗ್ಗೆ ಫೇಮಸ್ ಅಂತಾನೆ ಹೇಳಬಹುದು. ಮಿಡಲ್ ಓವರ್ಗಳಲ್ಲಿ ಸ್ಕೋರ್ ಬೋರ್ಡ್ ನಡಗಿಸಬಲ್ಲ ಪ್ಲೇಯರ್ ಅಂತಾನೂ ಕೂಡ ಇವ್ರನ್ನ ಕರೀತಾರೆ. ಯಂಗ್ ಪ್ಲೇಯರ್ ಆಗಿ ಕೂಡ ಇನ್ನೊಬ್ರು ಯಾರು ಬೆಥೆಲ್ ಅವರು ಕೂಡ ಇದ್ದಾರೆ. ಅವರು ಕೂಡ ಅಚ್ಚರಿಯ ಪ್ರದರ್ಶನ ಕೊಟ್ಟಿದ್ರು ಈ ಹಿಂದೆ. ಟೀಮ್ಗೆ ಇವ್ರು ಇರೋದ್ರಿಂದ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳಬಹುದು. ಈ 3 ಜನ ಏನಿದಾರಲ್ವ, ಈ 3 ಜನ ಸೇರಿಕೊಂಡು RCBಗೆ ಹೊಸ ಹುರುಪ್ ಏನಾದ್ರೂ ಕೊಡ್ತಾರಾ ಅಂತ ಅಭಿಮಾನಿಗಳು ತುಂಬಾ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಇಂಗ್ಲೆಂಡ್ ಪ್ಲೇಯರ್ಸ್ ಬಂದಿರೋದು RCBಗೆ ಪ್ಲಸ್ ಪಾಯಿಂಟ್ ಆದ್ರೂ ಇವರು ಎಷ್ಟು ದಿನ ಇರ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಏಕದಿನ ಮ್ಯಾಚ್ ನಡೀತಿರೋದ್ರಿಂದ ಇಂಗ್ಲೆಂಡ್ ಟೀಮ್ ಅಂದ್ರೆ ಮೇ 29ರಿಂದ ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಸರಣಿ ಆಡ್ತಾ ಇದೆ. ಸಾಲ್ಟ್ ಆಗಿರಬಹುದು, ಲಿವಿಂಗ್ ಸ್ಟೋನ್ ಮತ್ತೆ ಬೆಥೆಲ್ ಈ ಸರಣಿಯಲ್ಲಿ ಬೇಗನೆ ಟೀಮ್ ಬಿಟ್ಟು ಹೋಗೋ ಸಾಧ್ಯತೆ ಕೂಡ ಇದೆ. ಬಟ್ ಡಿಸಿಷನ್ ಏನು ಅಂತ ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಈ ಹಿಂದೆ ಕೂಡ ಇದೇ ತರ ಕ್ಲಬ್ ಇತ್ತು. ಮತ್ತೆ ದೇಶೀಯ ಏನು ಟೈಮ್ ಟೇಬಲ್ ಅಂತ ಏನು ಹೇಳ್ತೀರಾ ಅದು ಕ್ಲಾಶ್ ಆಗಿರೋದ್ರಿಂದ IPL ಟೀಮ್ಗಳು ಪರದಾಡಿದಂತಹ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಈ ಸಲ RCB ಮ್ಯಾನೇಜ್ಮೆಂಟ್ ಬ್ಯಾಕಪ್ ಪ್ಲಾನ್ ಏನಾದರೂ ರೆಡಿ ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇಂಗ್ಲೆಂಡ್ ಪ್ಲೇಯರ್ಸ್ ಇಲ್ಲದೆ ಟೈಮ್ನಲ್ಲಿ ಲೋಕಲ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಬ್ಯಾಟಿಂಗ್ ಮತ್ತೆ ಬೌಲಿಂಗ್ನ ಏನಾದರೂ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಕೂಡ. ಬಟ್ ಏನಾಗುತ್ತೆ ಅನ್ನೋದು ಕೂಡ ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಬೆಂಗಳೂರಿನಲ್ಲಿ KKR ವಿರುದ್ಧದ ಮ್ಯಾಚ್ RCBಗೆ ತುಂಬಾನೇ ಮುಖ್ಯವಾಗುತ್ತೆ. ಯಾಕಂದ್ರೆ KKR ಟೀಮ್ ತನ್ನ ಸ್ಟ್ರಾಂಗ್ ಬೌಲಿಂಗ್ ಅನ್ನ ಲೈನ್ ಅಪ್ ಮಾಡ್ಕೊಂಡಿರುತ್ತೆ. ಯಾವಾಗಲೂ ಕೂಡ ಅವರ ಬೌಲರ್ಗಳು ಡೇಂಜರಸ್ ಕೂಡ ಆಗಿರ್ತಾರೆ. ಈ ಮ್ಯಾಚ್ ನಲ್ಲಿ RCB ಬ್ಯಾಟಿಂಗ್ ಪ್ಲಾನ್ ಏನಾದ್ರು KKR ಬೌಲರ್ಸ್ಗಳನ್ನ ಹೇಗೆ ಎದುರಿಸುತ್ತೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ವೆರಿ ಸ್ಟ್ರಾಂಗ್ ಇರ್ತಾರೆ ಬೌಲರ್ಸ್ಗಳು. ನಮ್ಮ RCB ಟೀಮ್ ಅಂತ ಬಂದ್ರೆ ಈ ಟೀಮ್ ಕೂಡ ಬಹಳ ಸ್ಟ್ರಾಂಗ್ ಇದೆ. ಪವರ್ ಪ್ಲೇನಲ್ಲಿ ಸ್ಟಾಲ್ ಮತ್ತೆ ಲಿವಿಂಗ್ ಸ್ಟೋನ್ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಆಟವನ್ನ ಆಡಿದ್ರೆ, ಬೆಥೆಲ್ ಮತ್ತೆ ಲೋಕಲ್ ಪ್ಲೇಯರ್ಸ್ ಮಿಡಲ್ ಓವರ್ಗಳಲ್ಲಿ ಸ್ಕೋರ್ ಹೆಚ್ಚಿಸುವಂತಹ ಕೆಪಾಸಿಟಿ ಅವ್ರು ಇಟ್ಕೊಂಡು ಇರಬೇಕಾಗತ್ತೆ. RCB ಮತ್ತೆ KKR ನಡುವಿನ ಹಿಂದಿನ ಮ್ಯಾಚ್ಗಳಲ್ಲಿ ಹೈ ಸ್ಕೋರಿಂಗ್ ಗೇಮ್ಗಳಾಗಿರುವಂಥದ್ದು ಕೂಡ ಉದಾಹರಣೆಗಳಿವೆ. ಈ ಸಲನೂ ಅದೇ ಥ್ರಿಲ್ ಸಿಗೋ ಚಾನ್ಸ್ ಕೂಡ ಇದೆ ಅಂತ ಅನಿಸುತ್ತೆ. ಈ ಮ್ಯಾಚ್ RCB ಗೆದ್ರೆ ಟೂರ್ನಿಯಲ್ಲಿ RCB ಹವಾ ಅದು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತಾನೆ ಹೇಳಬಹುದು. ಇನ್ ಕೇಸ್ ಏನಾದರೂ ಮಳೆ ಬಂದರೆ, ಯಾಕಂದರೆ ನಾವು ಗಮನಿಸ್ತಾ ಇದ್ದೀವಿ ಒಂದು 2 ವಾರದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಬರಂಗಿದ್ರೆ ನಾಳೆಯಿಂದ ಅಂತೂ ಇನ್ನೂ ಹೆಚ್ಚಿನ ಮಳೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ಭಾರಿ ಮಳೆಯಾದರೆ
ಮ್ಯಾಚ್ ಏನಾಗುತ್ತೆ ಅಂತ ಎಲ್ರಿಗೂ ಕೂಡ ಇರುತ್ತೆ. ಯಾಕೆಂದರೆ ಆರ್ ಸಿ ಬಿಗೆ ಈ ಮ್ಯಾಚ್ ಬಹಳ ಮುಖ್ಯವಿತ್ತು. ಆರ್ ಸಿ ಬಿಗೆ ಅನ್ನೋದಕ್ಕಿಂತ ಎರಡೂ ತಂಡಕ್ಕೂ ಕೂಡ ಬಹಳ ಮುಖ್ಯವಿತ್ತು. ಅಭಿಮಾನಿಗಳಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದ ಪಂದ್ಯ ರದ್ದಾದರೆ ಆರ್ ಸಿ ಬಿ ಅಭಿಮಾನಿಗಳು ಆತಂಕ ಪಡಬೇಕಾಗಿರುವಂತಹ ಚಾನ್ಸೇ ಇಲ್ಲ. ಯಾಕಂದರೆ ಈ ಪಂದ್ಯ ಮಳೆಯಿಂದ ರದ್ದಾದರೂ ಕೂಡ ಉಭಯ ತಂಡಗಳಿಗೆ ಒಂದೊಂದು ಅಂಕ ಅಂತ ಹಂಚ್ಕೊಳ್ಳುತ್ತೆ. ಆ ಮೂಲಕ ಏನಾಗುತ್ತೆ, ಆರ್ ಸಿ ಬಿಗೆ 17 ಅಂಕ ಪಡ್ಕೊಂಡ್ರೆ ಇಷ್ಟೇ ಅಲ್ಲ, ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಇರಲಿದೆ. ಈ ನಾಳೆ ಮ್ಯಾಚ್ ಮಳೆಯಿಂದ ಏನಾದರೂ ನಿಂತರೂ ಕೂಡ ಆರ್ ಸಿ ಬಿಗೆ ಒಂದು ಅಂಕ ಬರುತ್ತೆ. ಆ ಅಂಕ 17 ಆಗುತ್ತೆ. ಅದರಿಂದ ಆರ್ ಸಿ ಬಿಯ ಸ್ಥಾನ ಮೊದಲ ಸ್ಥಾನಕ್ಕೆ ಇರುತ್ತೆ. ಅಷ್ಟೇ ಅಲ್ಲದೆ ಪ್ಲೇ ಆಫ್ ಸ್ಥಾನಕ್ಕೂ ಕೂಡ ಆರ್ ಸಿ ಬಿ ಹೋಗುತ್ತೆ. ಈ ಮೂಲಕ ಮೊದಲ ತಂಡವಾಗಿ ಪ್ಲೇ ಆಫ್ ಹಂತಕ್ಕೆ ನಮ್ಮ ಆರ್ ಸಿ ಬಿ ಇರುತ್ತೆ. ನಾಳೆ ಮಳೆ ಬರಬಾರ್ದು ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ CSK ವರ್ಸಸ್ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಇರಬೇಕಾದ್ರೂ ಕೂಡ ಮಳೆ ಬರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ಮಳೆ ಬಂದಿಲ್ಲ. ನಾಳೆ ಏನಾಗುತ್ತೆ ಅನ್ನೋದು ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಈ ಸಲ ಕಪ್ ನಮ್ಮದೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯಾಷನಲ್ ಟಿವಿ.